ಏಕಾದಶಿಯ ಮಹತ್ವ ಎಪಿಸೋಡ್ ನಂಬರ್ 3 ಇತಿಹಾಸಗಳಲ್ಲಿ ಏಕಾದಶಿಯ ಉಲ್ಲೇಖ. ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ನೋಡಿ, ಶ್ರೀಮದ್ ಭಾಗವತ ಮಹಾಭಾರತದಲ್ಲಿ ಏಕಾದಶಿ ವ್ರತವನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲ ವ್ರತಕ್ಕೆ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದಾದ್ರು ಇದ್ದರೆ ಅದು ಏಕಾದಶಿ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಶ್ರೀಮದ್ ಭಾಗವತಮಲ್ಲಿ ಕೂಡ ತಿಳಿಸ್ಕೊಂಡು ಹೋಗ್ತಾರೆ. ರುಗ್ಮಾಂಗದ ಎಂಬ ರಾಜ ತನ್ನ ಪ್ರಜೆಗಳಿಗೆ ಕಡ್ಡಾಯವಾಗಿ ಏಕಾದಶಿ ಮಾಡಬೇಕು ಅಂತ ಮಾಡಿಸ್ತಿದ್ದ ಅಂತ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ 6ನೇ ಶತಮಾನದ ಚೈನೀಸ್ ಟ್ರಾವೆಲರ್ ಈ ಸಿಂಗಂದ ಅವನು ತಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡ್ತಾನೆ, ಭಾರತೀಯರು ವಾಸುದೇವನ ದಿನವಾಗಿ ಏಕಾದಶಿ ವ್ರತವನ್ನು ಮಾಡ್ತಿದ್ರು ಅಂತ ಉಲ್ಲೇಖಗಳನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅದೇನು ಅಂತ ಹೇಳಿದ್ರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಇಂದ್ರಿಯ ನಿಗ್ರಹಕ್ಕೆ ಉಪವಾಸ ಎಂಬುದು ಅತ್ಯಂತ ಶ್ರೇಷ್ಠವಾದ ವ್ರತ ಆಗಿದೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಈ ಏಕಾದಶಿ ಮಾಡೋದ್ರಿಂದ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಇರುತ್ತೆ, ಮತ್ತು ಯೋಗಕ್ಷೇಮ ಸಿಗುತ್ತೆ. ಅಂದರೆ ಯೋಗ ಅಂದರೆ ದುಡ್ದಿರೋದು ನಮ್ಮ ಹತ್ರ ಉಳಿಬೇಕಲ್ಲ, ಹಾಗಾಗಿ ಯೋಗಕ್ಷೇಮ ಎರಡೂ ಕಾಪಾಡ್ತಾನೆ ಅಂತ. ಇದು ಇಹಪರಗಳಲ್ಲೂ ನಮಗೆ ಕಾಪಾಡುತ್ತೆ ಅಂತ. ಇಹದಲ್ಲಿ ಅಂದರೆ ಈ ಲೋಕದಲ್ಲೂ ಕೂಡ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ, ಮತ್ತು ನಾವು ಸತ್ತ ನಂತರ ಕೂಡ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಈ ಏಕಾದಶಿ ವ್ರತವನ್ನು ನಮ್ಮ ಋಷಿ ಮುನಿಗಳು ನಮಗೋಸ್ಕರ ಕೊಟ್ಟು ಹೋಗಿದ್ದಾರೆ. ಎಲ್ಲರೂ ಆಚರಣೆ ಮಾಡೋದ್ರಿಂದ ನಮಗೆ ತತ್ವಜ್ಞಾನ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ ದೇವರು ಎಲ್ಲರಿಗಿನ ಸರ್ವೋತ್ತಮ ಅಂತ ತಿಳಿದು ನಾವು ಪೂಜೆ ಮಾಡೋದ್ರಿಂದ ಆ ಭಗವಂತ ನಮಗೆ ಕಾಪಾಡ್ತಾನೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.